ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ವಿಷಯ ಏನಂದ್ರೆ ನೆರೆಹೊರ ರಾಜ್ಯಗಳಲ್ಲಿ ಕೋವಿಡ್-19 ಪ್ರಕರಣಗಳು ವರದಿಯಾಗ್ತಿರೋ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದ ಮೇಲೆ ನಾವು ಪಾವಗಡ ತಾಲೂಕಿನ ಇರ್ತಕ್ಕಂಥ ಎಂಟ್ರಿ ಏನು ಪೆನುಗೊಂಡ ತಾಲೂಕಿನಿಂದ ನಮ್ಮ ಪಾವಗಡ ತಾಲೂಕಿಗೆ ಏನು ಎಂಟ್ರಿ ಆಗ್ತವೆ, ಎಂಟ್ರಿ ರೋಡ್ಸ್ ಏನಿದ್ದಾವೆ, ನಾಗಲಾಪುರ, ರಾಜವಂತಿ, ಕುಡುಮಡುಗು, ನಾಗಲಮಡಿಕೆ, ದಮ್ಮಮರ್ರಿ, ಇಲ್ಲೆಲ್ಲ ನಾವು ನಾಕಾಬಂದಿನ ಹೇಳಿದ್ದೀವಿ. ಅಲ್ಲಿ ಒಬ್ಬರು CHO ಮತ್ತು ಒಬ್ಬರು ಆಶಾ ವರ್ಕರ್ನ ಅಲ್ಲಿ ಗೇಟಲ್ಲಿ ಎಂಟ್ರೆನ್ಸ್ಗೆ ನಾವು ಅವ್ರನ್ನ ಹಾಕಿದ್ದೀವಿ. ಎಲ್ಲ ಥರ್ಮಲ್ ಸ್ಕ್ಯಾನರ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಇದು SPO2 ಅದೆಲ್ಲ ಚೆಕ್ ಮಾಡಲಿಕ್ಕೆ ಅಲ್ಲಿ ನಿಲ್ಲಿಸಿದ್ದೀವಿ. ಎಲ್ಲ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ಕೊಂಡು ನಮ್ಮ ರಾಜ್ಯಕ್ಕೆ ಯಾರು ಬರ್ತಾ ಇದ್ದಾರೆ ಒಳಗೆ ನಮ್ಮ ಪಾವಗಡ ತಾಲೂಕಿಗೆ ಅವ್ರನ್ನೆಲ್ಲ ಯಾವುದನ್ನ ಕೇಸು ನೋಡಿ ಅವ್ರನ್ನ ನಮ್ಮ ಇಮಿಡಿಯೇಟಾಗಿ ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ವಾರ್ಡ್ ಮಾಡಲಿ ಅವ್ರಿಗೆ ಅಡ್ಮಿಟ್ಮೆಂಟ್ ಮಾಡಲಿಕ್ಕೆ ನಾವೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ. ಆ ಥರ ಯಾವುದೂ ನಿನ್ನೆಯಿಂದ ಈ ಕೆಲಸ ನಾವು ಮಾಡ್ತಾಯಿದ್ದೀವಿ. ಯಾವುದೇ ಥರ ಕೇಸ್ ಬಂದಿಲ್ಲ. ಹಾಗೂ ಯಾವುದೂ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಗೈಡ್ಲೈನ್ಸ್ ಆಗಲಿ ಬಂದಿಲ್ಲ. ಇನ್ನು ಬರ್ತದೆ ಇವತ್ತು ಬಂದಮೇಲೆ ಇನ್ನೂ ಎಫೆಕ್ಟಿವ್ ಆಗಿ ನಾವು ಮಾಡ್ತೀವಿ. ಈಗ ನಾವು ಎಚ್ಚರಿಕೆ ವಹಿಸಿದ್ದೀವಿ. ಎಲ್ಲ ನಾವು ಪಾವಗಡ ತಾಲೂಕಲ್ಲಿ ಜನಗಳಿಗೆ ಎಲ್ಲರಿಗೂ ಎಚ್ಚರಿಕೆ ಮಾಡಿದ್ದೀವಿ. ಎಲ್ಲ PHCಲೂ ಅಲರ್ಟ್ ಆಗಿರಲಿಕ್ಕೆ ಸೂಚನೆ ನೀಡಿದ್ದೀವಿ. ಹೌದು, ಅದು ಅದರಿಂದ ನಾವು ಬಾರ್ಡ್ರ್ಗಳಲ್ಲಿ ಇಟ್ಟಿದ್ದೀವಿ. ನಮ್ಮ ಇದ್ರ ಪ್ರಕಾರ ಏನಂದರೆ ಇದು ಕಡಪ ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವ್ ಬಂದಿರೋದು ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅವರು ಇಲ್ಲಿ ಇದಕ್ಕೆ ಬಂದು ಹೋಗಿದ್ದಾರೆ ಅಂತ, ಪೆನುಗೊಂಡಾಗಿ ಬಂದು ಹೋಗಿದ್ದಾರೆ ಅನ್ನೋದು ಒಂದು ಸುದ್ದಿ ಇದೆ. ಅದು ಯಾವುದೂ ನಮಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಸೊ ಹಂಗಾಗಿ ನಾವು ನಮ್ಮ ಕಟ್ಟೆಚ್ಚರನ್ನು ವಹಿಸಲಿಕ್ಕೆ ನಾವು ಎಲ್ಲ ಶ್ರಮ ಪಡ್ತಾಯಿದ್ದೀವಿ. ಎಲ್ಲ ಬಾರ್ಡ್ರ್ಗಳಲ್ಲಿ ನಮ್ಮ ಆರೋಗ್ಯ ಇಲಾಖೆ ಸೂಚನೆ ನೀಡಿದ್ದೀವಿ. ಎಲ್ಲ ಏನು ಒಂದು ವಾರ್ಡು ಸಹ ನಾವು ಪಾವಗಡ ತಾಲೂಕು ಹಾಸ್ಪಿಟಲಲ್ಲಿ ತೆಗಿಯೋಕ್ಕೆ ಹೇಳಿದ್ದೀವಿ. ಏನಾದರೂ ಫೀವರ್ ಕೇಸ್ ಬಂದರೆ ಸಪ್ರೇಟಾಗಿ ಐಸೋಲೇಷನ್ ಮಾಡಿ ಅವ್ರನ್ನ ಇಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಟ್ರೀಟ್ಮೆಂಟ್ ಕೊಡೋಕ್ಕೆ ಪಾವಗಡ ಜನತೆಗೆ ಹೇಳಿ ಹುಷಾರಾಗಿರಿ, ಹೋಗೋರು ಎಲ್ಲ ಕಮ್ಮಿ ಮಾಡಿ, ಇದಕ್ಕೆ ಹೋಗೋರು ಪೆನುಗೊಂಡಾಗ ಹೋಗೋರೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ನಮಗೆ ಇನ್ಫೆಕ್ಷನ್ ರೇಟ್ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ಆದಷ್ಟು ನೀವು ಓಡಾಡೋದನ್ನ ಕಮ್ಮಿ ಮಾಡಬೇಕು. ಎಲ್ಲ ಮಾಸ್ಕ್ಗಳು ಯೂಸ್ ಮಾಡಿ, ಹೋದಾಗ ಮಾಸ್ಕ್ಗಳು ಯೂಸ್ ಮಾಡಿ, ನಿಮ್ಮ ಕೈ ಅದನ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿ. ಜ್ವರ ಬರ್ದಂಗೆ ನೋಡ್ಕೊಳ್ಳಿ. ಜ್ವರ ಬಂದ ತಕ್ಷಣ ಹೋಗಿ ಡಾಕ್ಟ್ರ್ ಹತ್ರ ಅಥವಾ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ ಸಬ್ ಸೆಂಟ್ರ್ ಆಗಲಿ ಎಲ್ಲೇ ಆದರೆ ತೋರಿಸ್ಕೊಳ್ಳಿ. ಇಷ್ಟನ್ನು ನಾನು ಹೇಳಕ್ಕೆ ಬಯಸ್ತೀನಿ ಜನಗಳಿಗೆ.